ಹಲೋ ಎಲ್ರಿಗೂ ನಮಸ್ಕಾರ, ಹಾಗೆಯೇ ಶುಭೋದಯ. ಮಹಾರಾಜ ಟ್ರೋಫಿಯಲ್ಲಿ ಮತ್ತೊಂದು ಹೆವಿ ರನ್ ಚೇಸ್ ಆಗಿದೆ. ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಶಿವಮೊಗ್ಗ ಲಯನ್ಸ್ ತಂಡ ಬರೋಬ್ಬರಿ 206 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡಿದೆ. ಕೊನೆಯ ಓವರ್ನಲ್ಲಿ ಈ ಮ್ಯಾಚನ್ನು ಚೇಸ್ ಮಾಡಿದ್ದು ಒಳ್ಳೆ ಥ್ರಿಲ್ಲರ್ಗೇನು ಕಮ್ಮಿ ಇರಲಿಲ್ಲ ಈ ಮ್ಯಾಚು. ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಗುಲ್ಬರ್ಗಂ ಮಿಸ್ಟಿಕ್ಸ್ ಬ್ಯಾಟಿಂಗ್ ಮಾಡ್ತಾರೆ. ಮೊದಲೇ ಆರಂಭಿಕ ಆಗುತ್ತೆ, ಯಾಕಂದರೆ ಲೂನಿಚ್ ಸಿಸೋದಿಯಾ 0 ರನ್ಗೆ ಔಟ್ ಆಗ್ತಾರೆ. ನಂತರ ಪಡಿಕಲ್ ಮತ್ತು ಸೌರಭ್ ಮುತ್ತೂರ್ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 75 ರನ್ಗಳ ಬೆಂಕಿ ಪಾರ್ಟ್ನರ್ಶಿಪ್ ಬರುತ್ತೆ. ಸೌರಭ್ ಮುತ್ತೂರ್ ಸ್ಲೋ ಆಗಿ ಆಡಿದ್ರು, ಪಾರ್ಟ್ನರ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ದರು. ಚೆನ್ನಾಗಿ ಬರ್ತಿದ್ದ ಪಾರ್ಟ್ನರ್ಶಿಪ್ನಲ್ಲಿ ಆದಮೇಲೆ ಸೌರಭ್ ಮುತ್ತೂರ್ ಅವರು ಔಟ್ ಆಗ್ತಾರೆ. ನಂತರ ದೇವದತ್ ಪಡಿಕಲ್ ಚೆನ್ನಾಗಿ ಆಡ್ತಿದ್ರು, 50 ರನ್ ಗಳಿಸಿ ಅವರು ಕೂಡ ಔಟ್ ಆಗ್ತಾರೆ. 35 ಬಾಲ್ನಲ್ಲಿ 50 ರನ್ ಗಳಿಸಿ ಇದರೊಂದಿಗೆ 179ಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ. ನಂತರ ವೈಶಾಖ್ ವಿಜಯಕುಮಾರ್ ಅವರು ಸರ್ಪ್ರೈಸಾಗಿ ಎಂಟ್ರಿ ಕೊಡ್ತಾರೆ. ಸ್ಮರಣ್ ಮತ್ತು ವೈಶಾಖ್ ವಿಜಯಕುಮಾರ್ ಚಿಂದಿ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಸ್ಮರಣ್ ಸಿಕ್ಸರ್ಗಳ ಸುರಿಮಳೆಗೆ ಇದ್ರು ಅಂತಲೇ ಹೇಳ್ಬೋದು. ಭರ್ಜರಿ 7 ಸಿಕ್ಸರ್ಸ್ಗಳನ್ನು ಈ ಮ್ಯಾಚ್ನಲ್ಲಿ ಹೊಡೆದ್ರು ಅವರು. 30 ಬಾಲ್ನಲ್ಲಿ 63 ರನ್ಗಳನ್ನು ಗಳಿಸ್ತಾರೆ ಅವರು. ಹಾಗೆಯೇ ವೈಶಾಖ್ ವಿಜಯಕುಮಾರ್ ಅವರು ಕೂಡ ಅವ್ರಿಗೆ ಸಾಥ್ ನೀಡ್ತಾರೆ. 21 ಬಾಲ್ನಲ್ಲಿ 38 ರನ್ಗಳನ್ನು ಗಳಿಸ್ತಾರೆ. ವೈಶಾಖ್ ವಿಜಯಕುಮಾರ್ ಒಂದೊಳ್ಳೆ ಆಲ್ರೌಂಡರ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಆ ಥರ ಇದು ತೋರಿಸ್ತಿದ್ದಾರೆ. ಅವರ ತಾಕತ್ತೇನು ಅಂತ ಸಖತ್ತಾಗಿ ತೋರಿಸ್ತಾ ಇದ್ದಾರೆ. ಸೊ ಬೌಲಿಂಗ್ ಅಲ್ಲದೆ ಬ್ಯಾಟಿಂಗಲ್ಲೂ ಕೂಡ ಕಮಾಲ್ ಮಾಡ್ತಿದ್ದಾರೆ. ಯಾಕಂದರೆ 38 ರನ್ಗಳನ್ನು ಅಂಡರ್ ಪ್ರೆಷರಲ್ಲಿ ಹೊಡೆದಿದ್ರು ಅವರು. ಸೊ ನಂತರ ವೈಶಾಖ್ ವಿಜಯಕುಮಾರ್ ಅವರು ಔಟ್ ಆಗ್ತಾರೆ. ಅದಾದ ಬಳಿಕ ಪ್ರವೀಣ್ ಡುಬೆ ಅವರು ಕೂಡ ಸ್ಮರಣ್ಗೆ ಸಾಥ್ ಕೊಡ್ತಾರೆ. ಈ ಇಬ್ಬರ ಜೋಡಿ 200 ರನ್ಗಳ ಗಡಿ ದಾಟಿಸಿ ಪಂದ್ಯಕ್ಕೆ ಒಳ್ಳೆ ಫಿನಿಶ್ ಕೊಟ್ಟರು ಅಂತಲೇ ಹೇಳ್ಬೋದು. 206 ರನ್ಗಳ ಭರ್ಜರಿ ಮೊತ್ತವನ್ನು ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡ ಕಲೆ ಹಾಕುತ್ತೆ. ಇದನ್ನು ಬೆನ್ನು ಹತ್ತಿದ ಶಿವಮೊಗ್ಗ ಲಯನ್ಸ್ಗೆ ಒಂದು ಸ್ಟಡಿ ಶಾಟ್ ಸಿಕ್ತು ಅಂತಲೇ ಹೇಳ್ಬೋದು. ನಿಹಾಲ್ ಉಳ್ಳಾಳ್ ಮತ್ತು ಧೀರಜ್ ಮೋಹನ್ ಅವರು 33 ರನ್ಗಳ ಜೊತೆ ಆಟವಾಡಿದ್ರು. ಧೀರಜ್ ಮೋಹನ್ ಚೆನ್ನಾಗಿ ಆಡ್ತಿದ್ರು, ಅವರು ಔಟ್ ಆಗ್ತಾರೆ ಅನ್ಫಾರ್ಚುನೇಟ್ಲಿ. ಇದರೊಂದಿಗೆ ಸೆಕೆಂಡ್ ವಿಕೆಟ್ಗೆ ಧೂರಿ ಅವರು ಬರ್ತಾರೆ. ಅವರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ಪಲ್ಲಿ ಕೈ ಜೋಡಿಸ್ತಾರೆ. ನಿಹಾಲ್ ಉಳ್ಳಾಳ್ ಮತ್ತು ಇವರು 70 ರನ್ ಆಗಿದ್ದಾಗ ಧೂರಿ ಅವರು ಔಟ್ ಆಗ್ತಾರೆ. ಸೊ ನಿಹಾಲ್ ಉಳ್ಳಾಳ್ ಅವರು ಕೂಡ ಕೊನೆಗೆ ಔಟ್ ಆಗ್ತಾರೆ. ಸ್ವಲ್ಪ ಸ್ಲೋ ಆಗಿನೇ ಆಡಿದ್ರು ಅಂತಲೇ ಹೇಳ್ಬೋದು. 35 ಬಾಲ್ನಲ್ಲಿ 32. ಇದರೊಂದಿಗೆ ತುಂಬಾ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. 12 ಓವರ್ನಲ್ಲಿ ಕೇವಲ 99 ರನ್ ಅಷ್ಟೇ ಆಗಿರುತ್ತೆ 200 ರನ್ ಚೇಸ್ ಮಾಡೋ ಮ್ಯಾಚ್ನಲ್ಲಿ. ನಂತರ ಬಂದವರೇ ಅಭಿನವ್ ಮನೋಹರ್ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗಿದ್ರು, ಎಸ್ಪೆಷಲಿ ಸಿಕ್ಸರ್ಸ್ಗಳ ಸುರಿಮಳೆಗಿದ್ರು ಅಂತಲೇ ಹೇಳ್ಬೋದು. ಅವರಿಗೆ ಹಾರ್ದಿಕ್ ರಾಜ್ ಮತ್ತು ರೋಹನ್ ನವೀನ್ ಅವರು ಒಳ್ಳೆ ಸಾಥ್ ಕೊಡ್ತಾರೆ. ಸೊ ಇವರಿಬ್ಬರ ಹೆಲ್ಪ್ ತಗೊಂಡು ಅಭಿನವ್ ಮನೋಹರ್ ಒಂದೊಳ್ಳೆ ಬೃಹತ್ ಮೊತ್ತವನ್ನು ಚೇಸ್ ಮಾಡೋದಕ್ಕೆ ಹೊರಡ್ತಾರೆ. 9 ಸಿಕ್ಸರ್ಗಳನ್ನು ಸಿಡಿಸ್ತಾರೆ ಇವರು. ಹಾಗೆಯೇ ಹಾರ್ದಿಕ್ ರಾಜ್ 2 ಮತ್ತು ರೋಹನ್ ನವೀನ್ 3. ಹೀಗೆ ಸಿಕ್ಸರ್ಗಳ ಸುರಿಮಳೆನೇ ಆಗುತ್ತೆ ಈ ಮ್ಯಾಚ್ನಲ್ಲಿ. ಅಭಿನವ್ ಮನೋಹರ್ 34 ಬಾಲ್ನಲ್ಲಿ 76 ರನ್ ಔಟ್ ಆಗಿ ಉಳಿತಾರೆ. ಕೊನೆಗೆ ಫಿನಿಶ್ ಕೂಡ ಅವರೇ ಮಾಡ್ತಾರೆ. 19ನೇ ಓವರ್ನಲ್ಲಿ ಬರೋಬ್ಬರಿ 22 ರನ್ಗಳನ್ನು ಗಳಿಸ್ತಾರೆ ರೋಹನ್ ನವೀನ್ ಮತ್ತು ಅಭಿನವ್ ಮನೋಹರ್ ಜೋಡಿ. ಕೊನೆಯ ಓವರ್ನಲ್ಲಿ 6 ಬೇಕಿದ್ದಾಗ 6 ಹೊಡೆದು ಫಿನಿಶ್ ಮಾಡ್ತಾರೆ. ಸೊ ಒಂದೊಳ್ಳೆ ಮ್ಯಾಚು ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಮೇನ್ ಕಾರಣ ಅಂದರೆ ಅಭಿನವ್ ಮನೋಹರೇ 34 ಬಾಲ್ 76, ಹಾಗೆಯೇ ರೋಹನ್ ನವೀನ್ 14 ಬಾಲ್ 36. ಸೊ ಇವರಿಬ್ಬರ ಜೋಡಿ ಮ್ಯಾಚನ್ನು ಮುಗಿಸಾಕತ್ತೆ. ಸೊ ಒಂದೊಳ್ಳೆ ಮ್ಯಾಚು ನೋಡಲು ಹೋದ ಪ್ರೇಕ್ಷಕರಿಗೂ ಹಾಗೆಯೇ ಮನೆಯಲ್ಲಿ ಕುಳಿತ ನೋಡಿದ ವೀಕ್ಷಕರಿಗೂ. ಸೊ ಕೊನೆಯ ಓವರ್ನಲ್ಲಿ ಮ್ಯಾಚ್ ಫಿನಿಶ್ ಅಂತಲೇ ಹೇಳ್ಬೋದು ಇದನ್ನು ಕೂಡ. ಯಾಕಂದರೆ ಲಾಸ್ಟ್ ಓವರ್ನಲ್ಲಿ 6 ರನ್ ಬೇಕಿತ್ತು. ಮೊದಲ ಬಾಲೇ ಮ್ಯಾಚ್ ಮುಗಿದಿದೆ. 207 ರನ್ಗಳನ್ನು ಸಲೀಸಾಗಿಯೇ ಶಿವಮೊಗ್ಗ ಲಯನ್ಸ್ ತಂಡ ನಿನ್ನೆ ಟಾರ್ಗೆಟನ್ನು ತಲುಪಿದೆ. ಸೊ ಶಿವಮೊಗ್ಗ ಲಯನ್ಸ್ ಎಲಿಮಿನೇಟ್ ಆಗಿದ್ದು ಕೂಡ ಕೊನೆಯಲ್ಲಿ ಒಳ್ಳೆ ಫೈಟ್ ಬ್ಯಾಕ್ ಮಾಡ್ತಾಯಿದೆ. ಯಾಕಂದರೆ ಸ್ಟಾರ್ಟಿಂಗ್ 6 ಪಂದ್ಯ ಸೋತಿದ್ರು ಅವರು, ಇವಾಗ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿದ್ದಾರೆ. ಸೊ ಮುಂದಿನ ಸೀಸನ್ಗಾಗಿ ಅವ್ರಿಗೆ ಹುರುಪು ಸಿಗುತ್ತೆ ಇವಾಗ ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಿರೋದು. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ